ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಎಜುಕೇಷನ್. ನಾನು ರಾಹುಲ್ ದಯಾನ್. ನೀವು ಅನುಭವಿ ವೃತ್ತಿಪರ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸೋ ಕನಸು ಕಾಣ್ತಾ ಇದ್ದೀರಾ? ಇದೀಗ ನಿಮಗೊಂದು ಸುವರ್ಣಾವಕಾಶ ಕಾದಿದೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಈಗ ತನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭ ಮಾಡಿದೆ. ನಿಮ್ಮ ಅಮೂಲ್ಯವಾದ ವೃತ್ತಿ ಅನುಭವ ಮತ್ತು ಕೌಶಲ್ಯಗಳನ್ನು ದೇಶದ ಪ್ರಗತಿಗೆ ನೇರವಾಗಿ ಬಳಸಿಕೊಳ್ಳೋಕೆ ಇದೊಂದು ಅದ್ಭುತ ವೇದಿಕೆಯಾಗಿದೆ. ಸಾಮಾನ್ಯವಾಗಿ UPSC ಅಂದರೆ ಕೇವಲ ಪ್ರವೇಶ ಮಟ್ಟದ ಪರೀಕ್ಷೆಗಳು ಅನ್ನುವಂಥ ಭಾವನೆ ಇದೆ. ಆದರೆ ಈ ಕಲ್ಪನೆಯನ್ನು ಬದಲಿಸಿ ದೇಶದ ವಿವಿಧ ಇಲಾಖೆಗಳಲ್ಲಿ ಮಧ್ಯಮ ಹಂತದ ಪ್ರಮುಖ ಹುದ್ದೆಗಳನ್ನು ತುಂಬಲು UPSC ನೇರವಾಗಿ ಅನುಭವಿ ವೃತ್ತಿಪರರಿಗೆ ಆಹ್ವಾನ ನೀಡ್ತಾ ಇದೆ. ಹಾಗಾಗಿ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. UPSC ತನ್ನ ನೇಮಕಾತಿ ಅಧಿಸೂಚನೆಗಳನ್ನು ವೃತ್ತಿಪರ ಸಂಸ್ಥೆಗಳು, ಉದ್ಯಮ ಒಕ್ಕೂಟಗಳು ಮತ್ತು ಪ್ರತಿಷ್ಠಿತ ಕಂಪನಿಗಳಿಗೆ ನೇರವಾಗಿ ಕಳಿಸುವ ಹೊಸ ಮಾದರಿಯನ್ನು ಈಗ ಅಳವಡಿಸಿಕೊಂಡಿದೆ. 2025-26ನೇ ಸಾಲಿನ ಪ್ರಮುಖ ಹುದ್ದೆಗಳು ಯಾವುದು ಅಂತ ನಾವು ನೋಡೋ ಹಾಗಿದ್ರೆ, ವೈದ್ಯಕೀಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ರೈಲ್ವೆ, ದೆಹಲಿ ಸರ್ಕಾರ, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯಗಳಲ್ಲಿ ಒಟ್ಟು 464 ಹುದ್ದೆಗಳಿದ್ದಾವೆ. 1-5 ವರ್ಷಗಳು ಅನುಭವ ಇರೋರು ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ವೈಜ್ಞಾನಿಕ ಮತ್ತು ತಾಂತ್ರಿಕ ವಿಭಾಗ, ಇಲ್ಲಿ ರಕ್ಷಣೆ, ಗೃಹ ವ್ಯವಹಾರ, ಪರಿಸರ ಮತ್ತು ಅರಣ್ಯ ಸಚಿವಾಲಯಗಳಲ್ಲಿ ಒಟ್ಟು 496 ಹುದ್ದೆಗಳಿದ್ದಾವೆ. 1-10 ವರ್ಷಗಳು ಅನುಭವ ಇರೋರು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ನಿರ್ವಹಣೆ, ಹಣಕಾಸು ಮತ್ತು ಸಂಶೋಧನಾ ವಿಭಾಗ, ಇಲ್ಲಿ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಇಲಾಖೆಗಳಲ್ಲಿ 82 ಹುದ್ದೆಗಳಿದ್ದಾವೆ. 1-3 ವರ್ಷಗಳು ಅನುಭವ ಇರೋರು ಇದರಲ್ಲಿ ಅಪ್ಲೈ ಮಾಡಬಹುದು. ಇನ್ನು ಬೋಧನಾ ವೃತ್ತಿ, ರಕ್ಷಣೆ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವಾಲಯಗಳಲ್ಲಿ 20 ಬೋಧನಾ ಹುದ್ದೆಗಳಿದ್ದಾವೆ. 1-12 ವರ್ಷ ಅನುಭವ ಇರೋರು ಇಲ್ಲಿ ಅರ್ಜಿ ಹಾಕಬಹುದು. ಮತ್ತು ಕಾನೂನು ವಿಭಾಗ, ಕಾನೂನು, ನ್ಯಾಯ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆಗಳಲ್ಲಿ 68 ಹುದ್ದೆಗಳಿದ್ದಾವೆ. 1-13 ವರ್ಷಗಳು ಅಂದರೆ ಈ ಅನುಭವ ಇರೋರು ಇಲ್ಲಿ ಅರ್ಜಿ ಸಲ್ಲಿಸಬಹುದು. ಈ ಕುರಿತು ಮಾಹಿತಿ ಪಡೆಯೋದು ಹೇಗೆ? ಇದನ್ನು ನಾವು ನೋಡ್ತಾ ಹೋದರೆ, ಅರ್ಹ ಅಭ್ಯರ್ಥಿಗಳು ಹೊಂದಿರುವಂತಹ ಸಂಸ್ಥೆಗಳು ಮತ್ತು ಕಂಪನಿಗಳು ಈ ಖಾಲಿ ಹುದ್ದೆಗಳ ಕುರಿತು ನೇರ ಮಾಹಿತಿ ಪಡೆಯೋಕೆ UPSCಯ upsc@gov.in ಈ ಇಮೇಲ್ ಐಡಿಯನ್ನು ಸಂಪರ್ಕ ಮಾಡಬಹುದು. ಇನ್ನು ವೈಯಕ್ತಿಕವಾಗಿ ಆಸಕ್ತಿ ಹೊಂದಿರುವಂತಹ ವೃತ್ತಿಪರರು UPSCಯ ಅಧಿಕೃತ ವೆಬ್ಸೈಟ್ ಆಗಿರುವಂಥ www.upsc.gov.in ಅಥವಾ ಅದರ ಅಧಿಕೃತ ಲಿಂಕ್ಡ್ಇನ್ ಪುಟದ ಮೂಲಕ ನೇಮಕಾತಿ ಅಧಿಸೂಚನೆಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.